ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಕಾಡೊಳಗಡೆ ಒಂದು ಮೊಟ್ಟೆ ನಿಮ್ಗೆ ಸಿಕ್ಕಿ ಅದನ್ನ ನೀವು ಮನೆಗೆ ತಂದು ಜೋಪಾನ ಮಾಡಿದಾಗ ದಿನ ಕಳೆದ ಹಾಗೆ ಆ ಮೊಟ್ಟೆ ದೈತ್ಯಕಾರದಲ್ಲಿ ಬೆಳೆದು ಒಂದಿನ ಆ ಮೊಟ್ಟೆ ಒಳಗಡೆಯಿಂದ ಒಂದು ವಿಚಿತ್ರವಾದ ಕ್ರಿಯೇಚರ್ ಹೊರಗಡೆ ಬಂದ್ರೆ ಹೇಗಿರುತ್ತೆ ಅಂತ. ಅಷ್ಟೇ ಅಲ್ಲ, ಆ ಕ್ರಿಯೇಚರ್ ದಿನೇ ದಿನೇ ನಿಮ್ ರೂಪಕ್ಕೆ ಚೇಂಜ್ ಆಗ್ತಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಅದೇ ರೀತಿಯಲ್ಲಿ ಇರುವಂತ ಒಂದೊಳ್ಳೆ ಹಾರರ್ ಮೂವಿನ ನಾವಿವಾಗ ನೋಡೋಣ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ನೇಮು ಹ್ಯಾಚಿಂಗ್ ಅಂತ. ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಹಾರರ್ ಆಗಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಈ ಕತೆ ಶುರುವಾದಾಗ ಟಿಂಜನ ತೋರಿಸ್ತಾರೆ. ಅವಳು ಅವಳ ಫ್ಯಾಮಿಲಿ ಜೊತೆ ತುಂಬಾನೇ ಸಂತೋಷವಾಗಿರ್ತಾಳೆ. ಅವಳ ತಾಯಿ ಯಾವಾಗ್ಲೂ ವ್ಲಾಗ್ ಮಾಡ್ತಿರ್ತಾರೆ, ಯಾಕಂದ್ರೆ ಅವರೊಬ್ರು ಯೂಟ್ಯೂಬರ್ ಆಗಿರ್ತಾರೆ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಟಿಂಜಳ ಫ್ಯಾಮಿಲಿ ತುಂಬಾನೇ ಖುಷಿಯಾಗಿರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಟಿಂಜ ಅವಳ ಫ್ಯಾಮಿಲಿ ಜೊತೆ ಇರ್ಬೇಕಾದ್ರೆ ಕಿಟಕಿ ಕಡೆ ಏನೋ ಸೌಂಡ್ ಆಗುತ್ತೆ. ಅದರಿಂದ ಟಿಂಜ ಆ ಸೌಂಡ್ ಏನಕ್ಕಾಯ್ತು ಅಂತ ನೋಡೋದಕ್ಕೆ ಆ ಕಿಟಕಿ ಹತ್ರ ಬರ್ತಾಳೆ. ಅವಾಗ ಅವಳಿಗೆ ಒಂದು ಪಕ್ಷಿಯ ರೆಕ್ಕೆಯ ಪುಕ್ಕ ಕಿಟಕಿ ಗ್ಲಾಸ್ಗೆ ಅಂಟ್ಕೊಂಡಿರೋದು ಗೊತ್ತಾಗುತ್ತೆ. ಅದರಿಂದ ಹೊರಗಡೆ ಯಾವ್ದಾದ್ರು ಪಕ್ಷಿ ಬಂದಿರಬಹುದು ಅಂತ ತಿಳ್ಕೊಂಡು ಆ ಕಿಟಕಿ ಗ್ಲಾಸ್ ಅನ್ನ ಓಪನ್ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಒಂದು ಕಾಗೆ ಅವ್ರ ಮನೆ ಒಳಗಡೆ ಬರುತ್ತೆ. ಅದನ್ನ ಎಲ್ಲರೂ ಹಿಡಿಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಅದು ಯಾರ ಕೈಗೂ ಸಿಗ್ತಾ ಇರೋದಿಲ್ಲ. ಅದು ಮನೆ ಒಳಗಡೆ ಎಲ್ಲ ಹಾರಾಡ್ತಾ ಮನೆ ಒಳಗಡೆ ಇದ್ದ ವಸ್ತುಗಳನ್ನೆಲ್ಲ ಕೆಳಗಡೆ ಬೀಳಿಸ್ತಾ ಇರುತ್ತೆ. ಅದರಿಂದ ಟಿಂಜಳ ತಾಯಿಗೆ ಆ ಕಾಗೆ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಈಗಿರ್ಬೇಕಾದ್ರೆ ಟಿಂಜ ಒಂದು ಬ್ಲಾಂಕೆಟ್ ನ ತಂದು ಆ ಕಾಗೆ ಮೇಲ್ಗಡೆ ಹಾಕಿ ಅದನ್ನ ಹಿಡಿದು ಅದನ್ನ ಹೊರಗಡೆ ಬಿಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳ ತಾಯಿ ಅದನ್ನ ನನ್ನ ಹತ್ರ ತಗೊಂಡ್ ಬಾ ಅಂತ ಹೇಳಿ ಆ ಕಾಗೆನ ಟಿಂಜಳ ಕೈಯಿಂದ ಇಸ್ಕೊಂಡು ಅದರ ಕತ್ತನ ಮುರಿದು ಸಾಯಿಸ್ತಾರೆ. ನಂತರ ಅದನ್ನ ಹೊರಗಡೆ ಇರುವಂತ ಡಸ್ಟ್ಬಿನ್ ಗೆ ಹಾಕು ಅಂತ ಟಿಂಜಳಿಗೆ ಹೇಳ್ತಾರೆ. ಅದರಿಂದ ಟಿಂಜ ಕೂಡ ಹಾಗೆ ಮಾಡ್ತಾಳೆ. ನೆಕ್ಸ್ಟ್ ಡೇ ಟಿಂಜ ಇರುವ ಪಕ್ಕದ ಮನೆಗೆ ಹೊಸದಾಗಿ ರೀಟಾ ಫ್ಯಾಮಿಲಿ ಬಂದಿರ್ತಾರೆ. ಟಿಂಜ ರೀಟಾಳನ್ನ ನೋಡಿ ಅವಳನ್ನ ಪರಿಚಯ ಮಾಡ್ಕೋತಾಳೆ. ರೀಟಾ ಹತ್ರ ಒಂದು ನಾಯಿ ಇರುತ್ತೆ. ಆ ನಾಯಿ ಟಿಂಜಳಿಗೆ ಸಖತ್ ಇಷ್ಟ ಆಗುತ್ತೆ. ನಂತರ ಅವತ್ ರಾತ್ರಿ ಟಿಂಜಳ ತಾಯಿ ಅವರ ಮಗನನ್ನ ಅಂದ್ರೆ ಟಿಂಜಳ ತಮ್ಮನನ್ನ ಹಾಡು ಹೇಳಿ ಮಲಗಿಸ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಟಿಂಜ ಕೂಡ ಬಂದು ಅವಳ ತಾಯಿ ತರನೇ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಟಿಂಜಳ ತಮ್ಮ ಮಲಗ್ತಾನೆ. ಅವನ ಹೆಸರು ಮ್ಯಾಟಿಯಸ್ ಅಂತ. ನಂತರ ಟಿಂಜ ಅವಳ ತಾಯಿ ಹತ್ರ ಬರ್ತಾಳೆ. ಅವಾಗ ಅವರು ಟಿಂಜಗೆ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡೋದಕ್ಕೆ ಅಂತ ರೆಡಿ ಮಾಡಿರುವಂತ ವ್ಲಾಗ್ ವಿಡಿಯೋನ ತೋರಿಸ್ತಾರೆ. ಅದಾದ್ಮೇಲೆ ಟಿಂಜ ಅವಳ ರೂಮಿಗೆ ಹೋಗಿ ಮಲಗ್ತಾಳೆ. ಅವಾಗ ಅವಳಿಗೆ ಹೊರಗಡೆ ಒಂದು ಕಾಗೆ ಕೂಗ್ತಿರುವ ಸೌಂಡ್ ಕೇಳುತ್ತೆ. ಅದರಿಂದ ಟಿಂಜ ಅಲ್ಲಿಂದ ಹೊರಗಡೆ ಎದ್ ಬಂದು ಅವಳು ಬೆಳಿಗ್ಗೆ ಡಸ್ಟ್ಬಿನ್ ಗೆ ಬಿಸಾಕಿದ್ದ ಕಾಗೆನ ನೋಡ್ತಾಳೆ. ಆ ಕಾಗೆ ಅಲ್ಲಿ ಇರೋದಿಲ್ಲ. ಅದರಿಂದ ಅವಳು ಕಾಗೆ ಸೌಂಡ್ ಮಾಡ್ತಿರುವ ಕಡೆ ಹೋಗ್ತಾಳೆ. ಆ ಸೌಂಡ್ ತುಂಬಾನೇ ಕರ್ಕಶವಾಗಿರುತ್ತೆ. ಸ್ವಲ್ಪ ದೂರ ಟಿಂಜ ಅವರ ಮನೆಯಿಂದ ಇರುವಂತಹ ಕಾಡಿನೊಳಗಡೆ ಬಂದಾಗ ಒಂದ್ ಕಡೆ ಅವಳು ಬೆಳಗ್ಗೆ ಡಸ್ಟ್ಬಿನ್ ಗೆ ಬಿಸಾಕಿದ್ದ ಕಾಗೆ ಸಿಗುತ್ತೆ. ಆ ಕಾಗೆಗೆ ಅರ್ಧಂಬರ್ಧ ಜೀವ ಇರುತ್ತೆ. ಅದನ್ನ ನೋಡಿದ ಟಿಂಜ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಅದನ್ನ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಆ ಕಾಗೆ ಅವಾಗ ಒದ್ದಾಡ್ಬಿಡುತ್ತೆ. ಅದರಿಂದ ಟಿಂಜ ಆ ಕಾಗೆ ಇನ್ನ ಬದುಕೋದಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲನ್ನ ತಗೊಂಡು ಆ ಕಾಗೆನ ಕಲ್ಲಿನಿಂದ ಕೆಚ್ಚಿ ಸಾಯಿಸ್ಬಿಡ್ತಾಳೆ. ನಂತರ ಟಿಂಜ ಆ ಕಾಗೆಯ ಗೂಡ್ ಕಡೆ ನೋಡಿದಾಗ ಆ ಗೂಡು ಒಳಗಡೆ ಒಂದು ಮೊಟ್ಟೆ ಇರುತ್ತೆ. ಅದನ್ನ ಟಿಂಜ ಮನೆಗೆ ತಗೊಂಡ್ ಬಂದು ತುಂಬಾನೇ ಜೋಪಾನವಾಗಿ ಅವಳು ಮಲಗುವಂತ ಬೆಡ್ ಮೇಲ್ಗಡೆ ಇಟ್ಕೋತಾಳೆ. ನೆಕ್ಸ್ಟ್ ಡೇ ಟಿಂಜ ಜಿಮ್ನಾಸ್ಟಿಕ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಆದ್ರೆ ಅವಳಿಗೆ ಸರಿಯಾಗಿ ಫಿನಿಶ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ. ಅದನ್ನ ನೋಡಿದ ಟಿಂಜಳ ಕೋಚು ಅವಳ ಹತ್ರ ಬಂದು ನೀನು ಇನ್ನೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ನಿನ್ ಮೇಲೆ ನೀನು ಭರವಸೆನೆ ಇಟ್ಟು ಪ್ರಾಕ್ಟೀಸ್ ಮಾಡುವ, ಅವಾಗ ನೀನು ಖಂಡಿತವಾಗ್ಲೂ ಫೈನಲ್ ಗೆ ಕಾಂಪೀಟ್ ಮಾಡಬಹುದು ಅಂತ ಹೇಳ್ತಾರೆ. ಅದಾದ್ಮೇಲೆ ಟಿಂಜ ಮನೆಗ್ ಬಂದಾಗ ಅವಳ ತಾಯಿ ಯಾರೋ ಬೇರೆ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವರು ಟಿಂಜಳನ್ನ ನೋಡಿ ಇವರು ಟ್ಯಾರೋ ಅಂತ ಟಿಂಜಳಿಗೆ ಪರಿಚಯ ಮಾಡ್ಕೊಡ್ತಾರೆ. ಟ್ಯಾರೋ ಟಿಂಜಳನ್ನ ನೋಡಿ ಅಲ್ಲಿಂದ ಹೋಗ್ತಾನೆ. ನಂತರ ಅವತ್ ರಾತ್ರಿ ಟಿಂಜಳ ತಾಯಿ ಟಿಂಜಳ ಹತ್ರ ಬಂದು ಅವಳಿಗೆ ಒಂದು ಬಟ್ಟೆನ ಗಿಫ್ಟ್ ಮಾಡ್ತಾರೆ. ಆದ್ರೆ ಟಿಂಜಳಿಗೆ ಅದರಿಂದ ಖುಷಿ ಆಗೋದಿಲ್ಲ. ಅವಾಗ ಅವಳ ತಾಯಿಗೆ ಬೆಳಿಗ್ಗೆ ನಡೆದ ಇನ್ಸಿಡೆಂಟ್ ಇಂದ ಟಿಂಜಳಿಗೆ ತುಂಬಾನೇ ಬೇಜಾರಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಟಿಂಜಳ ತಾಯಿ ಟಿಂಜಳಿಗೆ ಟ್ಯಾರೋ ನನಗೆ ಒಬ್ಬ ವಿಶೇಷವಾದ ಸ್ನೇಹಿತ, ಈ ವಿಷಯನ ನೀನು ಯಾರಿಗೂ ಹೇಳ್ಬೇಡ, ನಮ್ಮಿಬ್ರು ಮಧ್ಯೆ ಮಾತ್ರ ಇರ್ಲಿ, ನಾನು ನಾಳೆ ಸ್ವಲ್ಪ ದಿನಗಳ ಕಾಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಟಿಂಜಳ ತಾಯಿ ಮನೆಗೆ ವಾಪಸ್ ಬರ್ತಾರೆ. ಅವಾಗ ಟಿಂಜ ಅವಳ ತಂದೆ ಒಬ್ರೇ ಇರ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಅವಳ ತಾಯಿ ಬಗ್ಗೆ ಹೇಳೋದಕ್ಕೆ ನೋಡ್ತಾಳೆ. ಆದ್ರೆ ಆ ವಿಷಯನ ಅವರ ತಂದೆಗೆ ಹೇಳಿ ಅವರ ಸಂತೋಷನ ಹಾಳು ಮಾಡೋದಕ್ಕೆ ಅವಳಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಅವಳು ಸುಮ್ನಾಗ್ತಾಳೆ. ನಂತರ ಟಿಂಜ ಅವಳು ಇಟ್ಟಿದ್ದ ಮೊಟ್ಟೆನ ತೆಗೆದು ನೋಡ್ತಾಳೆ. ಆ ಮೊಟ್ಟೆ ಸ್ವಲ್ಪ ದೊಡ್ಡದಾಗಿ ಬೆಳೆದಿರುತ್ತೆ. ಅದರಿಂದ ಅದು ಬೇಗ ಮರಿಯಾಗ್ಲಿ ಅಂತ ಟಿಂಜ ಅವಳ ಟೆಡ್ಡಿ ಬೇರ್ ಒಳಗಡೆ ಇಡ್ತಾಳೆ. ನೆಕ್ಸ್ಟ್ ಟಿಂಜ ಮತ್ತೆ ಜಿಮ್ನಾಸ್ಟಿಕ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿಗೆ ರೀಟಾ ಕೂಡ ಬಂದಿರ್ತಾಳೆ. ಅವಳು ಟಿಂಜ ತರನೇ ಜಿಮ್ನಾಸ್ಟಿಕ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾಳೆ. ಆದ್ರೆ ರೀಟಾ ಮಾತ್ರ ಜಿಮ್ನಾಸ್ಟಿಕ್ ನಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿರ್ತಾಳೆ. ಅವಳು ಜಿಮ್ನಾಸ್ಟಿಕ್ ಮಾಡಿದ್ ನೋಡಿ ಕೋಚೆ ರೀಟಾಳನ್ನ ತುಂಬಾನೇ ಹೊಗಳ್ತಾ ಇರ್ತಾರೆ. ಅದನ್ನ ನೋಡಿ ಟಿಂಜಳ ತಾಯಿಗೆ ಸಖತ್ ಬೇಜಾರಾಗುತ್ತೆ. ಯಾಕಂದ್ರೆ ಟಿಂಜ ತುಂಬಾ ದಿನಗಳಿಂದ ಜಿಮ್ನಾಸ್ಟಿಕ್ ನ ಪ್ರಾಕ್ಟೀಸ್ ಮಾಡ್ತಿದ್ರು ಕೂಡ ಅವಳಿನ್ನೂ ಎಕ್ಸ್ಪರ್ಟ್ ಆಗಿಲ್ಲ ಅಂತ. ಅದರಿಂದ ಟಿಂಜಳ ತಾಯಿ ಎಲ್ಲಾ ಅಲ್ಲಿಂದ ಹೋದ್ಮೇಲೂ ಕೂಡ ಟಿಂಜಳಿಗೆ
ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಟಿಂಜಾ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವಳಿಗೆ ಸರಿಯಾಗಿ ಫಿನಿಶ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ. ಅವಳು ಕೆಳಗಡೆ ಬಿದ್ದೋಗ್ತಾ ಇರ್ತಾಳೆ. ಅದನ್ನ ನೋಡಿದ ಟಿಂಜಾಳ ತಾಯಿಗೆ ಸಖತ್ ಬೇಜಾರಾಗ್ತಿರುತ್ತೆ. ಟಿಂಜಾಳ ಕೈಯೆಲ್ಲ ಗಾಯ ಬೇರೆ ಆಗಿರುತ್ತೆ. ಆದ್ರೂ ಕೂಡ ಅವಳ ತಾಯಿ ಸರಿಯಾಗಿ ಫಿನಿಶ್ ಮಾಡೋವರೆಗೂ ಬಿಡ್ತಾ ಇರೋದಿಲ್ಲ. ಕೊನೆಗೆ ಹೇಗೋ ಮಾಡಿ ಟಿಂಜಾ ಸರಿಯಾಗಿ ಲ್ಯಾಂಡ್ ಆಗ್ತಾಳೆ. ಅವಾಗ ಅವಳ ತಾಯಿ, ನೀನು ಇನ್ನೂ ತುಂಬಾನೇ ಪ್ರಾಕ್ಟೀಸ್ ಮಾಡ್ಬೇಕು, ಇವತ್ತಿಗಿಷ್ಟು ಸಾಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವತ್ ರಾತ್ರಿ ಟಿಂಜಾ ಮತ್ತೆ ಮನೆಗ್ ಬಂದು ಮೊಟ್ಟೆನ ತೆಗೆದು ನೋಡಿದಾಗ ಆ ಮೊಟ್ಟೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳೆದಿರುತ್ತೆ. ಅದನ್ನ ನೋಡಿ ಟಿಂಜಾಳಿಗೆ ಸಖತ್ ಆಶ್ಚರ್ಯ ಆಗ್ತಿರುತ್ತೆ. ನಂತರ ನೆಕ್ಸ್ಟ್ ಡೇ ಟಿಂಜಾಳ ತಾಯಿ ಟಿಂಜಾಳಿಗೆ ಟ್ಯಾರೋ ಬಗ್ಗೆ ಹೇಳ್ತಿರ್ತಾರೆ. ಟ್ಯಾರೋ ಒಬ್ಬ ಒಳ್ಳೆ ಮನುಷ್ಯ, ಅವನ ಮೇಲೆ ನನಗೆ ಪ್ರೀತಿಯಾಗಿದೆ, ಅವನಂದ್ರೆ ನನಗೆ ತುಂಬಾನೇ ಇಷ್ಟ. ಈ ವೀಕೆಂಡ್ ನಾನು ಮತ್ತೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿದ ಟಿಂಜಾಳಿಗೆ ಸಖತ್ ಬೇಜಾರಾಗುತ್ತೆ. ಅದರಿಂದ ಅವಳು ಮೊಟ್ಟೆ ಹತ್ರ ಬಂದು ಅದನ್ನ ಇಟ್ಕೊಂಡು ಅಳ್ತಿರ್ತಾಳೆ. ಆ ಮೊಟ್ಟೆ ಇನ್ನೂ ತುಂಬಾನೇ ದೊಡ್ಡದಾಗಿ ಬೆಳೆದಿರುತ್ತೆ. ಟಿಂಜಾ ಕಣ್ಣೀರನ್ನ ಆ ಮೊಟ್ಟೆ ಹಾಗೆ ಹೀರ್ಕೊಳ್ತಾ ಇರುತ್ತೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ಮೇಲೆ ಆ ಮೊಟ್ಟೆ ಒಡ್ಕೊಂಡು ಅದ್ರೊಳಗಡೆಯಿಂದ ಒಂದು ವಿಚಿತ್ರವಾದ ಕೈ ಹೊರಗಡೆ ಬರುತ್ತೆ. ಅದನ್ನ ನೋಡಿದ ಟಿಂಜಾ ತುಂಬಾನೇ ಭಯ ಪಡ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಗಾಡ್ರೇಜ್ ಒಳಗಡೆ ಹೋಗಿ ಬಚ್ಚಿಟ್ಕೋತಾಳೆ. ಅವಾಗ ಒಂದು ವಿಚಿತ್ರವಾದ ಕ್ರಿಯೇಚರ್ ಆ ಮೊಟ್ಟೆಯಿಂದ ಹೊರಗಡೆ ಬರುತ್ತೆ. ಅದು ವಿಚಿತ್ರವಾಗಿ ಕೂಗ್ತಾ ಇರುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡು ಟಿಂಜಾಳ ತಂದೆ ಅವಳ ರೂಮಿಗೆ ಬಂದು ಏನಾಯ್ತು ಟಿಂಜಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗಾಗ್ಲೇ ಆ ಕ್ರಿಯೇಚರ್ ಅಲ್ಲೇ ಪಕ್ಕದಲ್ಲಿದ್ದ ಕಿಟಕಿ ಗ್ಲಾಸ್ ನ ಒಡ್ಕೊಂಡು ಹೊರಗಡೆ ಹೋಗಿರುತ್ತೆ. ಅದರಿಂದ ಟಿಂಜಾ ಅವಳ ತಂದೆಗೆ ಒಂದು ಪಕ್ಷಿ ಕಿಟಕಿ ಗ್ಲಾಸ್ ನ ಒಡ್ಕೊಂಡು ಒಳಗಡೆ ಬಂದಿತ್ತು, ನಂತರ ಮತ್ತೆ ಅದು ಹೊರಗಡೆ ಹೋಯ್ತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಟಿಂಜಾ ಮಲಗಿರ್ಬೇಕಾದ್ರೆ ಕಿಟಕಿ ಕಡೆ ಏನೋ ಸೌಂಡ್ ಆಗ್ತಿರುತ್ತೆ. ಅದರಿಂದ ಟಿಂಜಾ ಆ ಕಿಟಕಿ ಹತ್ರ ಬಂದಾಗ ಆ ಕಿಟಕಿಯಿಂದ ಕ್ರಿಯೇಚರ್ ಹೊರಗಡೆ ಬರ್ತಾ ಇರುತ್ತೆ. ಅದನ್ನ ಟಿಂಜಾ ನೋಡಿ ಸಖತ್ ಭಯ ಪಡ್ತಾ ಇರ್ತಾಳೆ. ಆ ಕ್ರಿಯೇಚರ್ ಟಿಂಜಾ ಹತ್ರ ಬಂದು ಅದರ ಕಾಲಿಗೆ ಒಂದು ಗ್ಲಾಸ್ ಚುಚ್ಕೊಂಡಿರೋದನ್ನ ತೋರಿಸುತ್ತೆ. ಅವಾಗ ಟಿಂಜಾ ಆ ಗ್ಲಾಸ್ ನ ಹೊರಗಡೆ ತೆಗಿತಾಳೆ. ನಂತರ ಆ ಕ್ರಿಯೇಚರ್ ಟಿಂಜಾಳ ಕೈಯನ್ನ ಇಟ್ಕೊಂಡು ಅದರ ತಲೆನ ಸವರ್ಸ್ಕೊಳ್ಳುತ್ತೆ. ಆ ಕ್ರಿಯೇಚರ್ ನ ಬಾಡಿ ಎಲ್ಲ ಒಂಥರ ವಿಚಿತ್ರವಾದ ಜೆಲ್ ಆಗಿರುತ್ತೆ. ಅದರಿಂದ ಟಿಂಜಾ ಆ ಕ್ರಿಯೇಚರ್ ಗೆ ಸ್ನಾನ ಮಾಡಿಸಿ ಹಾಡು ಹೇಳಿ ಮಲಗಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ರೀಟಾಳ ನಾಯಿ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಟಿಂಜಾಳಿಗೆ ಸಖತ್ ಇರಿಟೇಷನ್ ಆಗ್ತಿರುತ್ತೆ. ಅವಾಗ ಅವಳ ಹತ್ರ ಮಲಗಿದ್ದ ಕ್ರಿಯೇಚರ್ ಆ ನಾಯಿ ಹತ್ರ ಹೋಗಿ ಅದನ್ನ ಸಾಯಿಸಿ ಟಿಂಜಾ ಹತ್ರ ತಂದಾಕಿ ಅವಳಿಗೆ ತೋರಿಸುತ್ತೆ. ಅದನ್ನ ನೋಡಿದ ಟಿಂಜಾಗೆ ಸಖತ್ ವಾಮಿಟ್ ಆಗುತ್ತೆ. ಅವಳು ವಾಮಿಟ್ ಮಾಡ್ಕೊಂಡಿದ್ರಿಂದ ಆ ಕ್ರಿಯೇಚರ್ ಕೂಡ ವಾಮಿಟ್ ಮಾಡ್ಕೊಳ್ತಾ ಇರುತ್ತೆ. ನೆಕ್ಸ್ಟ್ ಟಿಂಜಾ ಸತೋಗಿದ್ ನಾಯಿನ ತಗೊಂಡ್ ಬಂದು ಅವಳ ಮನೆಯ ಗಾರ್ಡನ್ ನಲ್ಲಿ ಯಾರಿಗೂ ಗೊತ್ತಾಗದಿರೋ ಹಾಗೆ ಗುಂಡಿನ ತೆಗೆದು ಅದ್ರೊಳಗಡೆ ಮುಚ್ತಾ ಇರ್ತಾಳೆ. ಆದ್ರೆ ಅದನ್ನ ಟಿಂಜಾಳ ತಮ್ಮ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಕೆಲವು ದಿನಗಳ ನಂತರ ಟಿಂಜಾಳ ತಾಯಿ ವಾಪಸ್ ಮನೆಗ್ ಬರ್ತಾರೆ. ಅವರು ಮನೆಗ್ ಬರುವಾಗ ಟಿಂಜಾಳಿಗೆ ಸಖತ್ ಗಿಫ್ಟ್ ಗಳನ್ನ ತಂದಿರ್ತಾರೆ. ಆದ್ರೆ ಟಿಂಜಾಳ ತಮ್ಮ ಮ್ಯಾಟೇಸ್ಗೆ ಅವರು ಏನು ತಂದಿರೋದಿಲ್ಲ. ಅದರಿಂದ ಅವನಿಗೆ ಸಖತ್ ಕೋಪ ಬಂದು ಟಿಂಜಾ ಗಾರ್ಡನ್ ನಲ್ಲಿ ಊತಾಕಿದ್ದ ನಾಯಿನ ಅವನ ತಂದೆ ತಾಯಿ ಮುಂದೆ ತಂದು ಇದನ್ನ ಸಾಯಿಸಿದ್ದು ಟಿಂಜಾನೆ. ಟಿಂಜಾ ಒಳ್ಳೆ ಹುಡುಗಿ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಂದೆ ತಾಯಿ ಇಬ್ರು ಇದು ಹೇಗಾಯ್ತು, ಇದನ್ನ ನೀನು ಇಲ್ಲಿಗೆ ಯಾಕೆ ತಗೊಂಡ್ ಬಂದೆ, ನೀನು ಮೊದ್ಲು ರೂಮಿಗೆ ಹೋಗು ಅಂತ ಹೇಳ್ತಾರೆ. ಅದರಿಂದ ಮ್ಯಾಟೇಸ್ ತುಂಬಾನೇ ಕೋಪ ಮಾಡ್ಕೊಂಡು ಟಿಂಜಾನ ಕೆಳಗಡೆ ದೂಕಿ ಅಲ್ಲಿಂದ ಅವನ ರೂಮಿಗೆ ಹೋಗ್ತಿರ್ಬೇಕಾದ್ರೆ ಟಿಂಜಾಳ ರೂಮ್ ಒಳಗಡೆ ಏನೋ ಮೂವ್ಮೆಂಟ್ ಆಗೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಮ್ಯಾಟೇಸ್ ಟಿಂಜಾಳ ರೂಮ್ ಒಳಗಡೆ ಬಂದು ಅವಳ ಮಂಚದ ಕೆಳಗಡೆ ನೋಡ್ತಿರ್ಬೇಕಾದ್ರೆ ಆ ಕ್ರಿಯೇಚರ್ ಮ್ಯಾಟೇಸ್ ಮುಖಕ್ಕೆ ಹಾಕಿದ್ದ ಮಾಸ್ಕ್ ನ ಕಿತ್ತಾಕ್ಬಿಡುತ್ತೆ. ಅವಾಗ ಟಿಂಜಾ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಮ್ಯಾಟೇಸ್ ತುಂಬಾನೇ ಎದ್ರುಕೊಂಡು ಅಲ್ಲಿಂದ ಮಾಮ್ ಅಂತ ಕಿರಿಚ್ಕೊಂಡು ಓಡೋಗ್ತಾನೆ. ನಂತರ ಟಿಂಜಾ ಅವಳ ರೂಮ್ ಒಳಗಡೆ ಬಂದು ನೀನು ಹೀಗೆಲ್ಲ ಯಾಕೆ ಆಡ್ತಿದ್ಯಾ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಆ ಕ್ರಿಯೇಚರ್ ಗೆ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಟಿಂಜಾಳ ತಾಯಿ ಬಂದು ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಮಂಚದ ಕೆಳಗಡೆ ನೋಡ್ತಾರೆ. ಆದ್ರೆ ಅಲ್ಲಿ ಆ ಕ್ರಿಯೇಚರ್ ಇರೋದಿಲ್ಲ. ಹಾಗೆ ಅವರು ಗಾಡ್ರೇಜ್ ಒಳಗಡೆನೂ ಕೂಡ ನೋಡ್ತಾರೆ. ಅವಾಗ ಅವರಿಗೆ ಟಿಂಜಾಳಿಗೆ ಪ್ರೀತಿಯಿಂದ ಅವರು ಕೊಟ್ಟಿದ್ದ ಬಟ್ಟೆ ಅರ್ಧೋಗಿರೋದು ಗೊತ್ತಾಗುತ್ತೆ. ಅದರಿಂದ ಅವರು ಟಿಂಜಾಳಿಗೆ ಇದನ್ನ ಯಾರ್ ಮಾಡಿದೋ, ನಿನ್ ತಲೆ ಏನಾದ್ರೂ ಸರಿ ಇಲ್ವಾ, ನಾನು ಇದನ್ನ ನಿನ್ಗೆ ಪ್ರೀತಿಯಿಂದ ಕೊಟ್ಟಿದ್ದೆ ಅಂತ ಬೈತಾ ಅಲ್ಲಿಂದ ಹೋಗ್ತಾರೆ. ಅದಕ್ಕೆ ಟಿಂಜಾ ಏನು ಮಾತಾಡೋದಿಲ್ಲ. ನಂತರ ಟಿಂಜಾ ಆ ಗಾಡ್ರೇಜ್ ನ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಆ ಕ್ರಿಯೇಚರ್ ಇರುತ್ತೆ. ಅವಾಗ ಟಿಂಜಾ ಅವಳು ಸ್ಕೂಲಿಂದ ಬರ್ಬೇಕಾದ್ರೆ ಆ ಕ್ರಿಯೇಚರ್ ಗೆ ಅಂತ ತಂದಿದ್ದ ಫುಡ್ ನ ಕೊಡ್ತಾಳೆ. ಆದ್ರೆ ಅದು ಅದನ್ನ ತಿನ್ನೋದಿಲ್ಲ. ಅದರಿಂದ ಆ ಫುಡ್ ನ ಟಿಂಜಾನೆ ತಿಂತಾಳೆ. ನಂತರ ಆ ಕ್ರಿಯೇಚರ್ ಕೂಡ ಫುಡ್ ನ ತಿನ್ನುತ್ತೆ. ಅವಾಗ ಟಿಂಜಾ ಆ ಕ್ರಿಯೇಚರ್ ಗೆ ಆಲಿ ಅಂತ ಹೆಸರನ್ನ ಇಡ್ತಾಳೆ. ಹಾಗೆ ಅದಕ್ಕೆ ಅವಳ ಬಟ್ಟೆ ಕೂಡ ಹಾಕ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳಿತವೆ. ಅವಾಗ ಆ ಕ್ರಿಯೇಚರ್ ಗೆ ಅಂದ್ರೆ ಆಲಿಗೆ ಟಿಂಜಾ ತರನೇ ತಲೆ ಕೂದಲು ಬಂದಿರುತ್ತೆ. ಅದರಿಂದ ಟಿಂಜಾ ಆ ಕ್ರಿಯೇಚರ್ ನ ತಲೆ ಬಾಚಿ ಅದನ್ನ ನೋಡಿ ನೀನು ತುಂಬಾನೇ ಸುಂದರವಾಗಿದೆಯಾ ಅಂತ ಹೇಳ್ತಿರ್ತಾಳೆ. ನೆಕ್ಸ್ಟ್ ಟಿಂಜಾ ಮತ್ತೆ ಜಿಮ್ನಾಸ್ಟಿಕ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅಲ್ಲಿಗೆ ರೀಟಾ ಕೂಡ ಬಂದಿರ್ತಾಳೆ. ಅವಳು ಟಿಂಜಾಗಿಂತ ತುಂಬಾನೇ ಚೆನ್ನಾಗಿ ಆಡ್ತಿರ್ತಾಳೆ. ಅದನ್ನ ನೋಡಿದ ಟಿಂಜಾಳ ತಾಯಿ ರೀಟಾ ಹತ್ರ ಬಂದು ನೀನು ತುಂಬಾನೇ ಚೆನ್ನಾಗಿ ಆಡ್ತೀಯಾ, ನೀನು ಕೂಡ ಕಾಂಪಿಟೇಷನ್ ಗೆ ಕಾಂಪೀಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ರೀಟಾ ಹಾ ಹೌದು, ಚಾನ್ಸ್ ಸಿಕ್ಕರೆ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾಳೆ. ಅದು ಟಿಂಜಾಗೆ ಇಷ್ಟ ಆಗೋದಿಲ್ಲ. ಅದರಿಂದ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾ ಇರ್ತಾಳೆ. ಅವಾಗ ಟಿಂಜಾಳ ತಾಯಿ ರೀಟಾಗೆ ನಮ್ ಜೊತೆನೆ ನೀನು ಕಾರ್ ನಲ್ಲಿ ಬಾ ಅಂತ ಕರೀತಾರೆ. ಆದ್ರೆ ರೀಟಾ ನಾನು ನಡ್ಕೊಂಡೇ ಬರ್ತೀನಿ, ನನಗೆ ನಡೆಯೋದು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಅವಳು ನಡ್ಕೊಂಡೇ ಹೋಗ್ತಾಳೆ. ನಂತರ ಟಿಂಜಾ ಅವಳ ತಾಯಿ ಜೊತೆ ಕಾರ್ ನಲ್ಲಿ ಹೋಗ್ತಾಳೆ. ಈ ಕಡೆ ರೀಟಾ ರೋಡ್ ನಲ್ಲಿ ಒಬ್ಳೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅವಳ ಹಿಂದೆ ಯಾರೋ ಪಾಸ್ ಆಗೋ ತರ ಅನ್ಸುತ್ತೆ. ಅದು ಟಿಂಜಾಳಿಗೆ ಕಾರ್ ಒಳಗಡೆ ಗೊತ್ತಾಗ್ತಿರುತ್ತೆ. ಯಾಕಂದ್ರೆ ರೀಟಾ ಟಿಂಜಾಳ ವಿರುದ್ಧ ಕಾಂಪೀಟ್ ಮಾಡ್ತಿದ್ದಾಳೆ ಅಂತ ಅವಳನ್ನ ಸಾಯಿಸೋದಕ್ಕೆ ಆಲಿ ರೀಟಾಳ ಹತ್ರ ಹೋಗಿರುತ್ತೆ. ಆಲಿ ಏನ್ ಮಾಡಿದ್ರು ಕೂಡ ಅವಳು ಇರುವಂತ ಜಾಗದಲ್ಲೇ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಟಿಂಜಾ ಅವಳ ತಾಯಿಗೆ ಗಾಡಿನ ವಾಪಸ್ ಇವಾಗ್ಲೇ ತಿರುಗಿಸಿ ನಾವು ರೀಟಾ
ರೀಟಲ್ ಹತ್ರ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಆಲಿ ರೀಟಲ್ ಹತ್ರ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರಿಂದ ಟಿಂಜಾ ಜೋರಾಗಿ ಹೋಗ್ತಾಳೆ. ಅವಾಗ ಅವರ ತಾಯಿ ಕಾರ್ನ ನಿಲ್ಸಿ, ಟಿಂಜಾ ನೀನು ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ, ನನಗೆ ಗೊತ್ತು ನೀನು ಕಾಂಪಿಟೇಷನ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ಯಾ ಅಂತ, ಆದ್ರೆ ನೀನು ಎಲ್ಲರಿಗಿಂತನೂ ತುಂಬಾನೇ ಬೆಸ್ಟ್ ಆಗಿದ್ಯಾ, ನಿನ್ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆ ಕಾಂಪಿಟೇಷನ್ ನ ಗೆಲ್ಬಹುದು ಅಂತ ಟಿಂಜಾಳಿಗೆ ಸಮಾಧಾನ ಮಾಡಿ, ನೆಕ್ಸ್ಟ್ ನಾನು ಟ್ಯಾರೋ ಮನೆಗೆ ಹೋದಾಗ ನಿನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಅವಾಗ ನಿನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತ ಹೇಳ್ತಾರೆ. ನಂತರ ಟಿಂಜಾ ಮನೆಗೆ ಬಂದ್ ನೋಡಿದ್ರೆ ಆಲಿ ಕೋಕೋ ಅವಳ ರೂಮ್ ಒಳಗಡೆ ಬಿದ್ದಿರುತ್ತೆ. ನೆಕ್ಸ್ಟ್ ಟಿಂಜಾಳ ತಾಯಿ ಟಿಂಜಾನ ಟ್ಯಾರೋ ಮನೆಗೆ ಕರ್ಕೊಂಡೋಗಿ ಅವಳನ್ನ ಟ್ಯಾರೋಗೆ ಪರಿಚಯ ಮಾಡ್ಕೊಡ್ತಾಳೆ. ಅವಾಗ ಟ್ಯಾರೋ, ನೀವಿಬ್ರು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು, ನಿಮ್ಮಿಬ್ರನ್ನ ನೋಡೋದಕ್ಕೆ ಒಂದೇ ತರ ಕಾಣ್ತೀರಾ, ಈ ಮನೆ ನಿಮ್ದೆ ಅಂತ ಅನ್ಕೊಳ್ಳಿ, ನಿಮ್ಗೆ ನನ್ನ ಮನೆಗೆ ಸ್ವಾಗತ ಅಂತ ಹೇಳ್ತಾನೆ. ಹಾಗೆ ಟಿಂಜಾಳಿಗೆ ಟ್ಯಾರೋ ಮಗನನ್ನ ಟಿಂಜಾಳ ತಾಯಿ ತೋರಿಸ್ತಾಳೆ. ಆ ಮಗು ಹುಟ್ಬೇಕಾದ್ರೆ ಟ್ಯಾರೋ ಹೆಂಡತಿ ಸತ್ತೋಗಿರ್ತಾಳೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಟಿಂಜಾ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವಳ ರೂಮ್ ಒಳಗಡೆ ಕೂತಿರ್ಬೇಕಾದ್ರೆ ಆ ರೂಮ್ ನ ಕಿಟಕಿ ಹತ್ರ ಆಲಿ ಬರುತ್ತೆ. ಅದನ್ನ ನೋಡಿದ ಟಿಂಜಾ ಕಿಟಕಿ ಹತ್ರ ಹೋಗಿ ಆಲಿನ ಒಳಗಡೆ ಕರ್ಕೊಂಡ್ ಬಂದು ಅವಳ ಜೊತೆನೆ ಮಲಗಿಸ್ಕೊತಾಳೆ. ನೆಕ್ಸ್ಟ್ ಟಿಂಜಾ ರೀಟಾನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬರ್ತಾಳೆ. ಆಲಿ ರೀಟಾಗೆ ಸಖತ್ ಇಂಜುರಿ ಮಾಡಿರುತ್ತೆ. ಹಾಗೆ ರೀಟಾ ಕಾಂಪಿಟೇಷನ್ ಗೆ ಕಾಂಪೀಟ್ ಮಾಡದಿರೋ ಹಾಗೆ ಅವಳ ಕೈಯನ್ನು ಕೂಡ ಕಟ್ ಮಾಡ್ಬಿಟ್ಟಿರುತ್ತೆ. ಅವಳನ್ನ ನೋಡಿ ಟಿಂಜಾ ಸಖತ್ ಬೇಜಾರ್ ಮಾಡ್ಕೊಂಡು ರೀಟಾ ಹತ್ರ ಬಂದಾಗ ರೀಟಾ ಟಿಂಜಾಳ ಕೈಯನ್ನು ಇಟ್ಕೊಂಡು ಸಖತ್ ಜೋರಾಗಿ ಕೂಗ್ತಾಳೆ. ಅದರಿಂದ ಟಿಂಜಾ ಅಲ್ಲಿಂದ ಹೊರಗಡೆ ಓಡೋಗ್ತಾಳೆ. ನಂತರ ಟಿಂಜಾ ಅವಳ ರೂಮಿಗೆ ಬಂದು ಆಲಿಗೆ ನೀನು ರೀಟಾಗೆ ಯಾಕಾಗ್ ಮಾಡ್ದೆ ಅಂತ ಸಖತ್ ಬೈತಾ ಇರ್ತಾಳೆ. ಹಾಗೆ ಅವಳು ಅವಳ ಕೆನ್ನೆಗೆ ಹೊಡ್ಕೋತಾ ಇರ್ತಾಳೆ. ಅವಾಗ ಆಲಿ ಅವಳ ಹತ್ರ ಬಂದು ಅವಳನ್ನ ತಪ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಟಿಂಜಾ ಆಲಿನ ನೋಡಿದ್ರೆ ಆಲಿ ಟಿಂಜಾ ತರನೇ ಬದಲಾಗಿರ್ತಾಳೆ. ಆದ್ರೆ ಅವಳ ಬಾಯೆಲ್ಲ ಬ್ಲಡ್ ಆಗಿರುತ್ತೆ. ನಂತರ ಟ್ಯಾರೋ ಟಿಂಜಾ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ಟಿಂಜಾ ರೂಮ್ ಒಳಗಡೆ ಏನೋ ಸೌಂಡ್ ಆಗ್ತಿರೋದು ಅವನಿಗೆ ಕೇಳಿಸುತ್ತೆ. ಅವಾಗ ಟಿಂಜಾ ರೂಮ್ ಒಳಗಡೆ ಆಲಿ ಜೊತೆ ಇರ್ತಾಳೆ. ಅವಳು ವಾಮಿಟ್ ಮಾಡ್ಕೋತಾ ಇರ್ತಾಳೆ. ಟ್ಯಾರೋ ಟಿಂಜಾಗೆ ಒಳಗಡೆ ಎಲ್ಲ ಓಕೆನಾ ಅಂತ ಕೇಳ್ತಾನೆ. ಅವಾಗ ಟಿಂಜಾ ಹೋಗಿ ಡೋರ್ನ ಟ್ಯಾರೋ ಓಪನ್ ಮಾಡದಿರೋ ಹಾಗೆ ಇಟ್ಕೋತಾಳೆ. ಆ ಡೋರ್ಗೆ ಲಾಕ್ ಬೇರೆ ಇರೋದಿಲ್ಲ. ಅದರಿಂದ ಟ್ಯಾರೋ ಟಿಂಜಾಗೆ ಡೋರ್ನ ಓಪನ್ ಮಾಡುವಂತ ಆ ಡೋರ್ನ ಜೋರಾಗಿ ಪುಷ್ ಮಾಡ್ತಾನೆ. ಅವಾಗ ಆ ಡೋರು ಓಪನ್ ಆಗ್ಬಿಡುತ್ತೆ. ಅವಾಗ ಟಿಂಜಾ ಡೋರ್ ಇಂದನೆ ಬಚ್ಚಿಟ್ಕೋತಾಳೆ. ಟ್ಯಾರೋ ಹಾಲಿನ ನೋಡಿ ಅವಳೇ ಟಿಂಜಾ ಅಂತ ಅನ್ಕೊಂಡು, ಟಿಂಜಾ ನೀನು ಏನ್ ಮಾಡ್ತಿದ್ಯಾ, ನಾನು ಇವಾಗ್ಲೇ ನಿನ್ನ ತಾಯಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಹಾಲಿ ಟ್ಯಾರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾಳೆ. ಅದರಿಂದ ಟಿಂಜಾ ಡೋರ್ ನ ಕ್ಲೋಸ್ ಮಾಡ್ತಾಳೆ. ಅವಾಗ ಟ್ಯಾರೋನ ಕೈ ಡೋರ್ ಸೆಂಟರ್ಗೆ ಸಿಗಾಕೋಗ್ಬಿಡುತ್ತೆ. ಟ್ಯಾರೋ ಹೇಗೋ ಮಾಡಿ ಅವನ ಕೈನ ಹೊರಗಡೆ ತಗೋತಾನೆ. ಅಷ್ಟರಲ್ಲಿ ಅವನ ಕೈಗೆ ಸಖತ್ ಇಂಜುರಿ ಆಗಿರುತ್ತೆ. ಅದರಿಂದ ಅವನ ಕೈಗೆ ಬ್ಯಾಂಡೇಜ್ ಹಾಕೋತಾ ಇರ್ತಾನೆ. ಅವಾಗ ಟಿಂಜಾ ಅಲ್ಲಿಗೆ ಬಂದು, ನಾನು ಅಮ್ಮ ಬಂದ್ ಕೂಡಲೇ ಇಲ್ಲಿಂದ ಹೋಗ್ತೀನಿ, ನಾನು ಯಾವತ್ತೂ ಮತ್ತೆ ಇಲ್ಲಿಗೆ ಬರೋದಿಲ್ಲ, ಯಾಕಂದ್ರೆ ನಾನು ಒಳ್ಳೆ ಹುಳಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಟ್ಯಾರೋ, ನೀನು ಒಳ್ಳೆ ಹುಡುಗಿನೇ, ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅವಾಗ ಟಿಂಜಾ ಟ್ಯಾರೋಗೆ ಸಾರಿ ಕೇಳ್ತಾಳೆ. ಅದಕ್ಕೆ ಟ್ಯಾರೋ, ನೀನು ಸಾರಿ ಕೇಳುವ ಅವಶ್ಯಕತೆ ಕೂಡ ಇಲ್ಲ, ನನಗೆ ಗೊತ್ತಿದೆ ನೀನು ಕಾಂಪಿಟೇಷನ್ ಟೆನ್ಷನ್ ಅಲ್ಲಿ ಈಗೆಲ್ಲ ಆಡ್ತಿದ್ಯಾ ಅಂತ ಹೇಳ್ತಿರ್ತಾನೆ. ಅವಾಗ ಟಿಂಜಾ, ಈ ವಿಷಯನ ದಯವಿಟ್ಟು ನನ್ನ ಅಮ್ಮನಿಗೆ ಹೇಳ್ಬೇಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಟಿಂಜಾಳ ತಾಯಿ ಬಂದು ಟಿಂಜಾಗೆ ಇವತ್ತು ಫೈನಲ್ ಕಾಂಪಿಟೇಷನ್ ಇದೆ, ಅದರಿಂದ ಬೇಗ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಹಾಗೆ ಟ್ಯಾರೋ ಕೈಯನ್ನ ನೋಡಿ ನಿಮ್ಗೆ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಟ್ಯಾರೋ ವರ್ಕ್ಶಾಪ್ ನಲ್ಲಿ ಸ್ವಲ್ಪ ಪೆಟ್ಟಾಯ್ತು ಅಂತ ಸುಳ್ಳು ಹೇಳ್ತಾನೆ. ನಂತರ ಟಿಂಜಾಳ ತಾಯಿ ಟಿಂಜಾಳಿಗೆ, ನೀನು ಇಲ್ಲೇ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡೋ, ಇವತ್ತು ನೀನು ಫೈನಲ್ ನಲ್ಲಿ ವಿನ್ ಆಗ್ಲೇಬೇಕು ಅಂತ ಹೇಳ್ತಾರೆ. ಅದರಿಂದ ಟಿಂಜಾ ಮನೆ ಮುಂದೆನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಆದ್ರೆ ಅವಳು ಅವಾಗ್ಲೂ ಕೂಡ ಸರಿಯಾಗಿ ಫಿನಿಶ್ ಮಾಡ್ತಾ ಇರೋದಿಲ್ಲ. ಅದರಿಂದ ಅವಳ ತಾಯಿ ಅವಳ ಹತ್ರ ಬಂದು ಟಿಂಜಾಳಿಗೆ ಸಖತ್ ಬೈತಾ ಇರ್ತಾರೆ. ಅಷ್ಟರಲ್ಲಿ ಟ್ಯಾರೋನ ಮಗು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಟಿಂಜಾಳ ತಾಯಿ ಆ ಮಗು ಹತ್ರ ಹೋಗಿ ಆ ಮಗುನ ಎತ್ಕೊಂಡು, ಟಿಂಜಾ ನೀನು ಹಳೋಗ್ ಮಾಡೋದ್ಲಾ ಅಂತ ಹೇಳ್ತಿರ್ತಾರೆ. ಟಿಂಜಾಳ ತಾಯಿ ಆ ಮಗುಗೆ ಅಷ್ಟೊಂದು ಪ್ರೀತಿ ತೋರಿಸ್ತಿರೋದು ಟಿಂಜಾಳಿಗೆ ಇಷ್ಟ ಆಗ್ತಿರೋದಿಲ್ಲ. ಅದನ್ನ ಹಾಲಿ ನೋಡ್ಬಿಡುತ್ತೆ. ನಂತರ ಟಿಂಜಾಳ ತಾಯಿ ಟಿಂಜಾನ ಫೈನಲ್ ಕಾಂಪಿಟೇಷನ್ ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅವಾಗ ಟಿಂಜಾ ಟ್ಯಾರೋ ಮಗುನು ಕೂಡ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಯಾಕಂದ್ರೆ ಹಾಲಿ ಟ್ಯಾರೋ ಮಗುಗೆ ಏನಾದ್ರೂ ಮಾಡ್ಬಿಡುತ್ತೆ ಅಂತ. ಆದ್ರೆ ಅವಳ ತಾಯಿ ಬೇಡ ಅಂತ ಹೇಳಿ ಟಿಂಜಾನ ಮಾತ್ರ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಟಿಂಜಾಳ ಕಾಂಪಿಟೇಷನ್ ನೋಡೋದಕ್ಕೆ ಅವಳ ತಂದೆ ಮತ್ತೆ ಅವಳ ತಮ್ಮ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆದ್ರೆ ಟಿಂಜಾಳಿಗೆ ಟ್ಯಾರೋ ಮಗು ಕಡೆನೆ ಗಮನ ಇರುತ್ತೆ. ಅದರಿಂದ ಅವಳಿಗೆ ಸರಿಯಾಗಿ ಗೇಮ್ ಕಡೆ ಗಮನ ಕೊಡೋದಕ್ಕೆ ಆಗ್ತಿರೋದಿಲ್ಲ. ಈ ಕಡೆ ಆಲಿ ಒಂದು ಕೊಡಲಿನ ತಗೊಂಡು ಟ್ಯಾರೋ ಮಗುನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅದು ಟಿಂಜಾಗೆ ಗೊತ್ತಾಗ್ತಾ ಇರುತ್ತೆ. ಇನ್ನೇನ್ ಆಲಿ ಟ್ಯಾರೋ ಮಗುನ ಸಾಯಿಸ್ಬೇಕು. ಅಷ್ಟರಲ್ಲಿ ಟಿಂಜಾ ಅವಳು ಇಟ್ಕೊಂಡಿದ್ದ ರಾಡ್ನ ಕೈ ಬಿಟ್ಟು ಕೆಳಗಡೆ ಬಿದ್ದೋಗ್ತಾಳೆ. ಅದರಿಂದ ಆಲಿ ಕೂಡ ಅವಳು ಇಟ್ಕೊಂಡಿದ್ದಂತ ಕೊಡಲಿನ ಕೆಳಗಡೆ ಬಿಸಾಕ್ತಾಳೆ. ಆ ಸೌಂಡ್ ಕೇಳಿ ಟ್ಯಾರೋ ಅಲ್ಲಿಗೆ ಬಂದಾಗ ಆಲಿ ಕಿಟಕಿಯಿಂದ ಹೊರಗಡೆ ಹೋಗ್ತಿರುತ್ತೆ. ಅದನ್ನ ನೋಡಿ ಟ್ಯಾರೋ ಟಿಂಜಾನೆ ಅವನ ಮಗುನ ಸಾಯಿಸೋದಕ್ ಬಂದಿದ್ಲು ಅಂತ ಅನ್ಕೋತಾನೆ. ಈ ಕಡೆ ಟಿಂಜಾಳ ಕೈಗೆ ಫ್ರಾಕ್ಚರ್ ಆಗಿದ್ರಿಂದ ಅವಳ ತಾಯಿ ಅವಳನ್ನ ಟ್ಯಾರೋ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾಳೆ. ಅವಾಗ ಟ್ಯಾರೋ ಟಿಂಜಾಳನ್ನ ನೋಡಿ ಟಿಂಜಾಳ ತಾಯಿಗೆ, ಇವಳು ಏನ್ ಮಾಡಿದ್ಲು ಅಂತ ನಿನ್ಗೇನಾದ್ರೂ ಗೊತ್ತಾ, ಇವಾಗ್ಲೇ ನೀವಿಬ್ರು ಇಲ್ಲಿಂದ ಹೊರಡಿ ಅಂತ ಹೇಳಿ ಅವನು ಮನೆ ಒಳಗಡೆ ಹೋಗ್ತಾನೆ. ಅದರಿಂದ ಟಿಂಜಾಳ ತಾಯಿ ಟಿಂಜಾಳಿಗೆ ನೀನು ಇಲ್ಲೇ ಇರು ಅಂತ ಹೇಳಿ ಅವರು ಕೂಡ ಮನೆ ಒಳಗಡೆ ಹೋಗ್ತಾರೆ. ಅದೆಲ್ಲ ನೋಡಿ ಟಿಂಜಾಳಿಗೆ ಸಖತ್ ಬೇಜಾರಾಗ್ತಿರುತ್ತೆ. ನಂತರ ಅವತ್ ರಾತ್ರಿ ಟಿಂಜಾಳ ತಾಯಿ ಬ್ಯಾಗ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ಕಾರ್ ಒಳಗಡೆ ಬಂದು ತುಂಬಾ ಜೋರಾಗಿ ಅಳ್ತಾ ಕಾರ್ ಸ್ಟೇರಿಂಗ್ ಗೆ ಅವರ ತಲೆನ ಹೊಡ್ಕೋತಾರೆ. ಅದರಿಂದ ಅವರ ಮೂಗಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ. ಹಾಗೆ ಅವರು ಟಿಂಜಾಗೆ, ನಿನ್ನಿಂದ ನನ್ನ ಖುಷಿ ಎಲ್ಲ ಹಾಳಾಯ್ತು ಅಂತ ಬೈತಾ ಇರ್ತಾರೆ. ನಂತರ ಅವರಿಬ್ರು ವಾಪಸ್ ಮನೆಗೆ ಬರ್ತಾರೆ. ಅವಾಗ ಟಿಂಜಾ ಅವಳ ರೂಮಿಗೆ ಬಂದಾಗ ಕಿಟಕಿ ಹತ್ರ ಹಾಲಿ ಬರುತ್ತೆ. ಅದನ್ನ ನೋಡಿ ಟಿಂಜಾ, ನೀನು ಇಲ್ಲಿಂದ ಎಲ್ಲಾದ್ರೂ ಹೋಗು, ನನ್ನ ಫ್ಯಾಮಿಲಿ ಜೊತೆ ನೀನು ಹೀಗೆಲ್ಲ ಮಾಡ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ
ಹೇಳಿ ಆಲಿನ ಕಿಟಕಿಯಿಂದ ಹೊರಗಡೆ ತಳ್ಳಿಬಿಡ್ತಾಳೆ. ಆದ್ರೂ ಕೂಡ ಹ್ಯಾಲಿ ಟಿಂಜಳಿಗೆ ಗೊತ್ತಾಗ್ದಿರೋ ಹಾಗೆ ಟಿಂಜ ರೂಮ್ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಆ ಸಮಯದಲ್ಲಿ ಟಿಂಜ ಸ್ನಾನ ಮಾಡೋದಕ್ಕೆ ಅಂತ ಹೋಗಿರ್ತಾಳೆ. ಅವಾಗ ಅಲ್ಲಿಗೆ ಟಿಂಜಳ ತಾಯಿ ಬಂದು ಆಲಿನ ನೋಡಿ ಟಿಂಜ ಅಂತ ಅನ್ಕೊಂಡು ನೀನು ಇಲ್ಲೇನ್ ಮಾಡ್ತಿದ್ಯಾ, ನಿನ್ನ ತಲೆ ಕೂದ್ಲು ಯಾಕೆ ಇಷ್ಟೊಂದು ಕೆಟ್ಟಾಗಿದೆ ಅಂತ ಹೇಳಿ ಆಲಿ ತಲೆನ ಬಾಚ್ತಾ ಇರ್ತಾರೆ. ಅಷ್ಟರಲ್ಲಿ ಟಿಂಜ ಕೂಡ ಸ್ನಾನ ಮುಗಿಸ್ಕೊಂಡು ಅವಳು ಕೂಡ ಪಕ್ಕದಲ್ಲೇ ತಲೆ ಬಾಚ್ಕೋತಾ ಇರ್ತಾಳೆ. ಅವಳಿಗೆ ಅವಳ ತಾಯಿ ಆಲಿ ಜೊತೆ ಮಾತಾಡ್ತಿರೋದು ಕೇಳಿಸುತ್ತೆ. ಈ ಕಡೆ ಟಿಂಜಳ ತಾಯಿ ಆಲಿ ತಲೆ ಕೂದ್ಲನ್ನ ಬಾಚ್ತಿರ್ಬೇಕಾದ್ರೆ ಆಲಿ ತಲೆ ಕೂದ್ಲು ಚರ್ಮ ಸಮೇತ ಕಿತ್ಕೊಂಡು ಬಾಚಣಿಗೆಗೆ ಬಂದ್ಬಿಡುತ್ತೆ. ಅದರಿಂದ ಹ್ಯಾಲಿ ಟಿಂಜಳ ತಾಯಿ ಮೇಲೆ ಅಟ್ಯಾಕ್ ಮಾಡಿ ಅವಳ ಬೆರಳಿನ ಉಗುರುಗಳಿಂದ ಟಿಂಜಳ ತಾಯಿಯ ಬೆನ್ನಿಗೆ ಚುಚ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಟಿಂಜ ಬಂದು ಆಲಿನ ಬಿಡಿಸಿ ಇಲ್ಲಿಂದ ನೀನು ಹೋಗು ಅಂತ ಅವಾಗ್ಲೇ ನಾನು ಹೇಳಿಲ್ವಾ, ಇಲ್ಲಿ ನಿನ್ನ ಅವಶ್ಯಕತೆ ಯಾರಿಗೂ ಇಲ್ಲ ಅಂತ ಹೇಳಿ ಸಖತ್ ಬೈತಾ ಇರ್ತಾಳೆ. ಅದರಿಂದ ಹ್ಯಾಲಿ ಸಖತ್ ಕೋಪ ಮಾಡ್ಕೊಂಡು ಕಿಟಕಿಯಿಂದ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಟಿಂಜ ಅವಳ ತಾಯಿಗೆ ಹಿಂದೆ ನಡೆದ ಸ್ಟೋರಿನೆಲ್ಲ ಹೇಳ್ತಾಳೆ. ಅದರಿಂದ ಟಿಂಜಳ ತಾಯಿ ಹ್ಯಾಲಿನ ಸಾಯಿಸೋದಕ್ಕೆ ಡಿಸೈಡ್ ಮಾಡಿ ಒಂದ್ ಚಾಕುನ ಅವ್ರು ತಗೊಂಡು ಇನ್ನೊಂದ್ ಚಾಕುನ ಟಿಂಜಳಿಗೆ ಕೊಟ್ಟು ಟಿಂಜಳ ರೂಮ್ ಒಳಗಡೆ ಬಂದು ಹ್ಯಾಲಿನ ಹುಡುಕ್ತಾ ಇರ್ತಾರೆ. ಅವಾಗ ಹ್ಯಾಲಿ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರಿಂದ ಟಿಂಜಳ ತಾಯಿ ಹ್ಯಾಲಿಗೆ ಕಾಲಿಂದ ಒದ್ದು ಅದನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಟಿಂಜ ಅಡ್ಡ ಬರ್ತಾಳೆ. ಅದರಿಂದ ಟಿಂಜಳ ತಾಯಿ ಟಿಂಜಳಿಗೆನೆ ಚಾಕುವಿಂದ ಚುಚ್ಬಿಡ್ತಾರೆ. ಅದರಿಂದ ಟಿಂಜ ಅಲ್ಲೇ ಸತ್ತೋಗ್ತಾಳೆ. ಅವಾಗ ಹಾಲಿ ಟಿಂಜಳ ಬಾಡಿಯಿಂದ ಬರ್ತಿದ್ದ ರಕ್ತನ ಕುಡಿದು ಟಿಂಜ ತರನೇ ಬದಲಾಗ್ತಾ ಇರ್ತಾಳೆ. ಅಷ್ಟಲ್ಲೇ ಅಲ್ಲಿಗೆ ಟಿಂಜಳ ತಂದೆ ಮತ್ತೆ ಅವಳ ತಮ್ಮ ಕೂಡ ಬರ್ತಾರೆ. ಹಾಲಿ ಪೂರ್ತಿಯಾಗಿ ಟಿಂಜ ತರನೇ ಬದಲಾಗಿ ಮಾಮ್ ಅಂತ ಕರೀತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.